ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಊರಿಗೆ ಹೋಗಿ ಸಂಜೆ ಬಂದೆ, ಅಂದರೆ ಭಾನುವಾರ ಬಂದೆ. ಭಾನುವಾರ ಮಧ್ಯಾಹ್ನ ಬಂದು ಸ್ಕೂಲೆಲ್ಲ ಮನೆ ಹತ್ರ ಇತ್ತು. ನಮ್ಮ ಅತ್ತೆ ಟ್ರಿಪ್ಪಿಗೆ ಹೋಗಿದ್ರು, ಅವರು ಕೂಡ ಇನ್ನೂ ಬಂದಿರಲಿಲ್ಲ. ನಾವು 3 ಜನ ಅಷ್ಟೇ ಇದ್ದಿದ್ದಲ್ವ. ಹಸುಗೆಲ್ಲ ಇದನ್ನೆಲ್ಲ ಇಟ್ಟು, ಅಂದರೆ ಕಲ್ಗಚ್ಚೆಲ್ಲ ಇಟ್ಟು ಅದು ಕುಡಿಯೋದಕ್ಕೆ ಅದೆಲ್ಲ ಕುಡ್ದಾದ್ಮೇಲೆ ಅದನ್ನೆಲ್ಲ ತಗೊಂಡೋಗಿ, ಆಮೇಲೆ ಸ್ವಲ್ಪ ಮೇಕೆನೆಲ್ಲ ಕಟ್ಟೋಣ ಅಂತ ಕಟ್ಟಿ, ಅಲ್ಲೆಲ್ಲ ಹುಲ್ಲೆಲ್ಲ ಇತ್ತಲ್ಲ ಅದೆಲ್ಲ ಕೆರ್ಕೊಂಡು ಚೆನ್ನಾಗಿ ತಿನ್ನುತ್ತೆ. ಅದಕ್ಕೆ ಇಂಥದ್ದೇ ಸೊಪ್ಪು ಹಾಕಬೇಕು ಅಂತ ಏನಿಲ್ಲ, ಎಲ್ಲ ಸೊಪ್ಪನ್ನು ತಿನ್ನುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ಟಾಕಲಿ ಅಂತ ಅದನ್ನು ಕೊಟ್ಟು ಅದನ್ನೆಲ್ಲ ನೀಟಾಗಿ ಹಿಡಿದುಬಿಟ್ಟು ಕೊಟ್ಟೆ ನಾನು. ಆಮೇಲೆ ಸ್ವಲ್ಪ ಟ್ಯೂಷನ್ ಮಾಡೋದಿತ್ತು, ಅಂದರೆ ಟ್ಯೂಷನ್ ಹುಡುಗರೆಲ್ಲ ಬಂದಿದ್ದರು. ಶನಿವಾರ ರಜೆ ಕೊಟ್ಟಿದ್ದೆ, ಅದರಿಂದ ಭಾನುವಾರ ನಾನು ಮಧ್ಯಾಹ್ನಕ್ಕೆ ಬಂದನಲ್ಲ, ಅದಕ್ಕೋಸ್ಕರ 3 ಗಂಟೆಗೆ ತೊಗೊಂಡೆ ಟ್ಯೂಷನ್ನ. 3 ಗಂಟೆಯಿಂದ 6 ಗಂಟೆ ತನಕ ತೊಗೊಂಡೆ. ಟ್ಯೂಷನ್ನೆಲ್ಲ ಆದಮೇಲೆ ಸ್ವಲ್ಪ ನೀರೆಲ್ಲ ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಸ್ವಲ್ಪ ಡ್ರಮ್ಮೆಲ್ಲ ನೀರು ನಮ್ಮ ಮನೆಯವರೇ ಹೋಗಿ ಆನ್ ಮಾಡ್ಕೊಬಂದರು. 3 ಮನೆಗೆ ಅಂದ್ಬಿಟ್ಟು ಒಂದು ಬೋರ್ ಕೊಡಿಸಿದ್ದಾರೆ. 5 ಮನೆ ಅಂತ ಅಂದ್ಕೊಳ್ಳಿ. 5 ಮನೆಗೆ ಅಂದ್ಬಿಟ್ಟು ಒಂದು ಬೋರ್ನ ಕೊರೆಸಿದ್ದಾರೆ. ಆ ಬೋರಿಂದ ನಮಗೆ ಪೈಪ್ ಹಾಕಿದ್ರೆ ಇಲ್ಲಿಗೆ ನಮ್ಮ ಮನೆ ಹತ್ರಕ್ಕೆ ನೀರು ಬರುತ್ತೆ. ಆ ಡ್ರಮ್ಮೆಲ್ಲ ತೊಳಿಬೇಕಿತ್ತು, ಅಂದರೆ ಗಲೀಜಾಗ್ಬಿಟ್ಟಿತ್ತು. ನಮ್ಮ ಮನೆಯವರೇ ಹೋಗಿ ನೀರು ಆನ್ ಮಾಡ್ಕೊಬಂದರು. ನಾನು ಗುಂಡಿ ಮತ್ತು ಬಿಂದಿಗೆ ಅವೆಲ್ಲ ತೊಗೊಂಬಂದು ಇಟ್ಬಿಟ್ಟು ಅದೆಲ್ಲ ತೊಳೆಯೋಣ ಅಂದ್ಬಿಟ್ಟು ಫಸ್ಟು ಡ್ರಮ್ ತೊಳೆದ್ಬಿಡೋಣ, ನೀರು ಕರೆಂಟ್ ಹೋದರೆ ಬೇಕಾಗುತ್ತೆ ಅಂತ ಡ್ರಮ್ನೆಲ್ಲ ತೊಳಿತಾ ಇದ್ದೆ. ಅವರೆಲ್ಲ ಪಾಪ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು, ಅಂದರೆ ನೀರು ಹಿಡಿಯೋದು ಎಲ್ಲ ಮಾಡಿದ್ರು. ನಾನು ತೊಳೆಯೋ ಅಷ್ಟೊತ್ತಿಗೆ ಚಿಕ್ಕದಕ್ಕೆಲ್ಲ ತುಂಬಿಸಿಟ್ರು. ಇನ್ನೂ ಪಾತ್ರೆ ತೊಳೆಯೋದಿತ್ತು, ಇನ್ನೂ ಬಟ್ಟೆ ಒಗೆಯೋದಿತ್ತು, ಎಲ್ಲ ಇತ್ತು. ನಾಳೆ ಶುಕ್ರವಾರ ಆಗಿರೋದ್ರಿಂದ, ನಾಳೆ ಸೋಮವಾರ ಆಗಿರೋದ್ರಿಂದ ವಾರ ಬೇರೆ ಮಾಡಬೇಕಿತ್ತಲ್ಲ, ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವರು ಅಲ್ಲೆಲ್ಲ ಕಸ ಎಲ್ಲ ಗುಡಿಸಿ ಪಾಪ ಎಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ಮಶ್ರೂಮ್ ತಂದಿದ್ರು, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ, ಅದನ್ನು ಕೂಡ ಮಾಡೋಣ ಅಂತ ಎಲ್ಲ ಅವರೇ ಹಚ್ಚಿಟ್ಟಿದ್ದಾರೆ. ನಾನು ಏನಿದ್ರು ಒಗ್ಗರಣೆ ಮಾಡಬೇಕಷ್ಟೇ. ಮೊಸರು ಬಜ್ಜಿ ಮಾಡೋಣ ಅಂತ ಮೊಸರು ಬಜ್ಜಿ, ಮಶ್ರೂಮ್ ಗ್ರೇವಿ ಆ್ಯಂಡ್ ಮಶ್ರೂಮ್ ಬಿರಿಯಾನಿ.